ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ತ್ರಿಕೋನಮಿತಿಯ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಈ ಒಂದು ಚಾಪ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿದ್ಯಾರ್ಥಿಗಳು, ಈ ಒಂದು ಚಾಪ್ಟರ್ನಿಂದ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಈ 3 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ, ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ವಿದ್ಯಾರ್ಥಿಗಳಾಗಾದ್ರೆ ನೋಡೋಣ. ಓಕೆ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿರಬೇಕೇನು ತ್ರಿಕೋನಮಿತಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯದಲ್ಲಿ ನಮಗೆ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು. ಆಲ್ರೆಡಿ ನಿಮಗೆ ಇದು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಲ್ಲಿ ನಾವು ಲಂಬಕೋನ ತ್ರಿಭುಜ ನೀವು ಎ ಬಿ ಸಿ ಅಂದ್ಕೊಂಡ್ರೆ, ನಾವು ಕೋನ ಲಘುಕೋನ ಆಗಿ ಎ ಅನ್ನು ತೆಗೆದುಕೊಂಡ್ರೆ ಇದಕ್ಕೆ ಅಭಿಮುಖವಾಗಿರುವಂಥ ಭಾವ ಯಾವುದು, ಬಿ ಸಿ ಆಗ್ತದೆ. ಇದು ಪಕ್ಕದ ಭಾವ ಪಾರ್ಶ್ವಭಾವ ಅಂತ ಹೇಳ್ತೀವಿ. ಈ ಲಂಬಕೋನಕ್ಕೆ ವಿರುದ್ಧವಾಗಿದೆ ಯಾವುದು, ವಿಕರ್ಣ ಅಂತ ಹೇಳ್ತೀವಿ. ಇದು ಗೊತ್ತಾಗುತ್ತೆ. ಒಂದು ವೇಳೆ ನಾವು ಕೋನ ಸಿ ಅನ್ನು ಲಘುಕೋನವಾಗಿ ತೆಗೆದುಕೊಂಡ್ರೆ ಇದು ವಿಕರ್ಣ ಯಾವುದು, ಲಂಬಕೋನಕ್ಕೆ ಎದುರಾಗಿರುವಂಥ ಬಾವು ಎ ಸಿ ಏನಾಗಿರ್ತದೆ, ವಿಕರ್ಣ ಆಗಿರ್ತದೆ. ಈ ಒಂದು ಲಘುಕೋನಕ್ಕೆ ಎದುರಾಗಿರುವಂಥ ಬಾವು ಯಾವುದು, ಅಭಿಮುಖ ಬಾವು, ಇದು ಎ ಬಿ ಆಗಿರ್ತದೆ. ಪಕ್ಕದ ಬಾವು ಪಾರ್ಶ್ವಭಾವ. ಇದನ್ನು ನೀವು ಕರೆಕ್ಟಾಗಿ ಒಂದು ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳನ್ನು ಗುರುತಿಸುವುದು ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಹಾಗೆ ಇನ್ನೂ ನಮಗೆ ಯಾವುದು ಗೊತ್ತಿರಬೇಕೆಂದರೆ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು. ಓಕೆ, ಈ ಅನುಪಾತಗಳನ್ನು ಸುಲಭವಾಗಿ ಅಪ ಬೈ ವಿವಿಪ ಅನ್ನುವಂಥ ಒಂದು ಫಾರ್ಮುಲಾ ಬಳಸ್ಕೊಂಡು ನೀವು ಇದನ್ನು ಮಾಡ್ಬೋದು. ಸೈನ್ ಎ ಅಂದರೆ ಅಭಿಮುಖ ಬಾವು ಬೈ ಯಾವುದು, ವಿಕರ್ಣ, ಅಭಿಮುಖ ಬಾವು ಬೈ ವಿಕರ್ಣ ಅಂತ ಬರೀಬಹುದು. ಕಾಸ್ ಎ ಅಂದರೆ ಪಾರ್ಶ್ವಭಾವ ಬೈ ವಿಕರ್ಣ, ಪಾರ್ಶ್ವಭಾವ ವಿಕರ್ಣ, ಎ ಬಿ ಬೈ ಎ ಸಿ ಅಂತ ಮಾಡ್ಬೋದು. ಟ್ಯಾನ್ ಎ ಅಂದರೆ ಅಭಿಮುಖ ಬಾವು ಬೈ ಪಾರ್ಶ್ವಭಾವ ಅಂತ. ಈ ರೀತಿ ನಾನು ಕೆಲವು ಫಾರ್ಮುಲಾ ಮಾಡಿದ್ದೀನಿ. ಇವುಗಳ ಪ್ರಕಾರ ನೀವು ಈ ಒಂದು ಅನುಪಾತಗಳನ್ನು ಬಯಟ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ. ಓಕೆ, ಮತ್ತೆ ಏನು ಗೊತ್ತಿರಬೇಕು ಇದರಲ್ಲಿ ನಿಮಗೆ ತ್ರಿಕೋನಮಿತಿ ಅಧ್ಯಾಯದಲ್ಲಿ ಅಂದರೆ ವಿಲೋಮ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು. ಓಕೆ, ಯಾವುದು ವಿಲೋಮ ಅನುಪಾತ, 1/sin ಎ ಅದ, ಕೋಸೆಕೆ ಆಗ್ತದೆ. ಹೌದು, 1/ಕೋಸೆಕೆ ಇದ್ದಿದ್ದು ಸೈನ್ ಎ ಅದ. ಸೈನ್ ಎ ಇದ್ದಿದ್ದು ಏನಾಯಿತು, 1/ಕೋಸೆಕೆ. ಸೈನ್ ಎದ ವಿಲೋಮ ಕೋಸೆಕೆ ಆಗ್ತದೆ. ಈಗ ಕೋಸೆಕೆದ ವಿಲೋಮ ಏನಾಗ್ತದೆ, ಸೈನ್ ಎ ಆಗ್ತದೆ. ಹಾಗೆ ಕಾಸ್ದ ವಿಲೋಮ ಸೆಕ್ ಆಗ್ತದೆ, ಸೆಕ್ದ ವಿಲೋಮ ಕಾಸ್ ಆಗಿರುತ್ತೆ. ಈ ರೀತಿ ಅನುಪಾತ ಗೊತ್ತಿರಬೇಕು. ಕಾಟ್ ಎ ಇದ್ದಿದ್ದು ಟ್ಯಾನ್ ಎ ಆಗ್ತದರ ವಿಲೋಮ, ಟ್ಯಾನ್ ಎ ಇದ್ದಿದ್ದು ಯಾವುದಾಗ್ತದೆ, ಕಾಟ್ ಆಗ್ತದೆ. ಈ ವಿಲೋಮ ಅನುಪಾತಗಳು ಗೊತ್ತಿರಬೇಕು. ಹಾಗೆ ಇನ್ನೊಂದು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳು, ಈ ಒಂದು ಟೇಬಲ್ ಗೊತ್ತಿರಬೇಕು. ಸೈನ್ 0 to 90 ಡಿಗ್ರಿವರೆಗಿರುವಂಥ ಅನುಪಾತಗಳು ಕರೆಕ್ಟಾಗಿ ಇದನ್ನು ನೆನಪಿಟ್ಟುಕೊಂಡ್ರೆ ಈ ಒಂದು ಅಧ್ಯಾಯದಿಂದ ಬರುವಂಥ ಲೆಕ್ಕಗಳನ್ನು ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೋಡೋಣ. ಮತ್ತೆ ನಿಮಗೆ ಗೊತ್ತಿರಬೇಕಾಗಿದ್ದು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಗೊತ್ತಿರಬೇಕು. ಪೂರಕ ಕೋನಗಳಂದರೆ ಯಾವುದು, ಕೋನ ನಾವು 90 ಡಿಗ್ರಿಯಲ್ಲಿ ಕೋನ ಒಂದು 90 ಡಿಗ್ರಿ ಆಗಿತ್ತಂದರೆ ಬಿ ಕೋನ ನಾವು 90 ಡಿಗ್ರಿ ಆಗಿದೆ ಅಂತಂದರೆ ಎ ಕೋನ ಏನಾಗಿರ್ತದೆ, ಎ ಮತ್ತು ಸಿ ಅನ್ನು ಕೂಡಿಸಿದಾಗ 2 ಕೂಡಿಸಿದಾಗ 90 ಡಿಗ್ರಿ ಆಗಬೇಕು. ಕೋನ ಸಿ ಏನಾಗಿರ್ತದೆ, 90 - ಎ ಆಗಿದ್ರೆ ಕೋನ ಎ ಏನಾಗಿರ್ತದೆ, 90 - ಸಿ ಆಗಿರ್ತದೆ. ಅದೇ ಥರ ಇಲ್ಲಿ ತೊಗೊಳ್ಳಿ. ಪೂರಕ ಕೋನ ಅಂದಾಗ ಏನು ಮಾಡ್ಬೇಕು ನಾವು, ಸೈನ್ 90 - ಎ ಇದ್ದಿದ್ದು ಏನಾಗ್ತದೆ, ಕಾಸ್ ಎ ಆಗ್ತದೆ. ಕಾಸ್ 90 - ಎ ಇದ್ದಿದ್ದು ಏನಾಗ್ತದೆ, ಸೈನ್ ಎ ಆಗ್ತದೆ. ಇವು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು. ಇವು 3 ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾಗಿದ್ದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಗೊತ್ತಿರಬೇಕು ನೋಡಿ, ಐಡೆಂಟಿಟೀಸ್ ಬಗ್ಗೆ. ಓಕೆ, ಯಾವುದು, ಒಂದೇದು sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1, 1 + tan ಸ್ಕ್ವೇರ್ ಎ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ, 1 + cot ಸ್ಕ್ವೇರ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್. ಈ 3 ಅನುಪಾತಗಳ ಗೊತ್ತಿರಬೇಕಾಗ್ತದೆ. ಈ 3ಗಳಿಂದ ನೀವು ಅನೇಕ ಸೂತ್ರಗಳನ್ನು ನಾವು ಬದಲಾಯಿಸ್ಕೊಳ್ಬೋದು. ಓಕೆ, ಈಗ ನೇರವಾಗಿ ನಾವು ಲೆಕ್ಕ ಬಿಡಿಸ್ಲಿಕ್ಕೆ ಬರೋಣ. 2 ಅಂಕ ಅಥವಾ 3 ಅಂಕಕ್ಕೆ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅನ್ನೋದಕ್ಕೆ ಕೆಲವು ಕ್ವಶನ್ಗಳು ಕೊಟ್ಟಿದ್ದೀನಿ, ಅವುಗಳನ್ನು ಸಾಲ್ವ್ ಮಾಡುತ್ತಾ ಹೋಗೋಣ. ಕ್ವಶನ್ ನಂಬರ್ 1 ನೋಡೋಣ. ಇಲ್ಲಿ ಏನಿದೆ, ಟ್ಯಾನ್ ಎ ಈಕ್ವಲ್ ಟು 4/3 ಆದರೆ ಟ್ಯಾನ್ ಎಗೆ ಸಂಬಂಧಿಸಿದಂಥ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ. ಟ್ಯಾನ್ ಎ ಅಂದರೆ ನಮಗೆ ಗೊತ್ತಿರುವಂಥದ್ದು, ಚಿತ್ರ ಹಾಕ್ಕೊಳ್ಳೋಣ. ಇಲ್ಲಿ ಎ ಕೊಟ್ಟಿರೋ 4/3 ಅಂತ ಕೊಟ್ಟಿದ್ದಾರೆ. ಯಾವುದು, ಅಭಿಮುಖ ಬಾವು ಬೈ ಪಾರ್ಶ್ವಭಾವ. ಎಯನ್ನು ನಾವು ಲಘುಕೋನವಾಗಿ ತೆಗೆದುಕೊಂಡ್ರೆ ಅಭಿಮುಖ ಭಾವ ಯಾವುದು, ಬಿ ಸಿ ಆಗ್ತದೆ, ಪಾರ್ಶ್ವಭಾವ ಯಾವುದು, ಎ ಬಿ ಆಗ್ತದೆ. ಹಾಗಾಗಿ 4/3 ಅಂತ ಬರೆಯೋಣ, ಬಿ ಸಿ ಬೈ ಎ ಬಿ. ಈ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನು ಮಾಡ್ತೀರಾ, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಬರ್ಕೊಂಡಾಗ ನಮಗೆ ಎ ಸಿ ಅಳತೆ ಗೊತ್ತಾಗ್ತದೆ ಎಷ್ಟು, 5 ಸೆಂಟಿಮೀಟರ್. ಇದು ಗೊತ್ತಿದೆ ನಿಮಗೆ. ಓಕೆ, 3 ಬಾವುಗಳು ನಮಗೆ ಗೊತ್ತಾದರೆ ನಾವು ತ್ರಿಕೋನಮಿತಿ ಎಲ್ಲ ಅನುಪಾತಗಳನ್ನು ಬರೀಬೋದು. ಸೈನ್ ಎ ಅಂದರೆ ಏನಾಗ್ತದೆ, ಯಾವುದಿಲ್ಲಿ ಅಭಿಮುಖ ಬಾವು ಬೈ ವಿಕರ್ಣ ಮಾಡ್ತಾರೆ. ಬಿ ಸಿ ಬೈ ಎ ಸಿ ಮಾಡಿದ್ರೆ 4/5 ಆಗ್ತದೆ. ಕಾಸ್ ಎ ಇದ್ದಿದ್ದು ಎ ಬಿ ಬೈ ಎ ಸಿ ಮಾಡಿದ್ರೆ 3/5 ಆಗ್ತದೆ. ಕಾಟ್ ಎ ಇದ್ದಿದ್ದು ಬಿ ಸಿ ಬೈ ಎ ಸಿ ಮಾಡಿದ್ರೆ 3/4 ಆಗ್ತದೆ. ಕೋಸೆಕೆ ಎ ಸಿ ಬೈ ಬಿ ಸಿ 5/4 ಆಗ್ತದೆ. ಸೆಕೆಂಡ್ ಎ ಸಿ ಬೈ ಎ ಬಿ ಆದರೆ 5/3 ಆಗ್ತದೆ. ಈ ರೀತಿ ಒಂದು ಅನುಪಾತ ಕೊಟ್ಟು ಉಳಿದ ಎಲ್ಲ ಅನುಪಾತಗಳನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು ವಿದ್ಯಾರ್ಥಿಗಳು. ಓಕೆ, ಇದು ಒಂದು ಸಿಂಪಲ್ ಕ್ವಶನ್ ಇದೆ. ನೆಕ್ಸ್ಟ್ ನೋಡಿದ್ರೆ ಯಾವ ರೀತಿ ನೋಡಿ, ಇಲ್ಲಿ ಕ್ವಶನ್ ನಂಬರ್ 2ನಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಎಷ್ಟದ 29 ಮಾನಗಳು, ಬಿ ಸಿ 21 ಮಾನಗಳು ಮತ್ತು ಕೋನ ಎ ಬಿ ಸಿ ತೀಟ ಆದರೆ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಒಂದನೇದು ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಸೈನ್ ಸ್ಕ್ವೇರ್ ತೀಟ, ಇನ್ನೊಂದು ಕಾಸ್ ಸ್ಕ್ವೇರ್ ತೀಟ ಮೈನಸ್ ಸೈನ್ ಸ್ಕ್ವೇರ್ ತೀಟ. ಓಕೆ, ತ್ರಿಭುಜ ಎ ಬಿ ಸಿಯಲ್ಲಿ ಏನು ಕೊಟ್ಟಿದ್ದಾನೆ ಬರ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ
ಇಲ್ಲಿ ಸಿ ಲಂಬಕೋನ ಆಗಿತ್ತಂದರೆ ಇಲ್ಲಿ ತೀಟ ಕೊಟ್ಟಿದ್ದಾನೆ, ಕೋನ ಬಿ ಯಲ್ಲಿ ತೀಟ ಕೊಟ್ಟಿದ್ದಾನೆ. ನಮಗೆ ಸೂತ್ರ ಪ್ರಕಾರ ಏನಾಗ್ತದೆ, ವಿಕರಣ ಯಾವುದು ಇಲ್ಲಿ ಎ ಬಿ ಅದ, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ. ವಿಕರಣ ಕೊಟ್ಟಿದ್ದಾನೆ, ಇನ್ನೊಂದು ಬಾವು ಕಂಡುಹಿಡಿಬೇಕಲ್ವ ನಾವು, ಎ ಸಿ ಕಂಡುಹಿಡಿಬೇಕಾಗಿದೆ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಆಗ್ತದೆ, 20 ಮಾನಗಳು ಆಗ್ತದೆ ನೋಡಿ. ಈ ರೀತಿ ಇದನ್ನು ಕಂಡುಹಿಡ್ಕೊಳ್ರಿ ಪೈಥಾಗೋರಸ್ ನಿಯಮದ ಪ್ರಕಾರ. ಈಗ ಬರೋಣ, ಸೈನ್ ತೀಟದ ಬೆಲೆ ಏನಾಗ್ತದೆ ನೋಡಿ. ಸೈನ್ ತೀಟ ಅಂದರೆ ಯಾವುದು ಇಲ್ಲಿ ಅಭಿಮುಖ ಬಾವು ಬೈ ಯಾವುದು ವಿಕರಣ. ಅಭಿಮುಖ ಯಾವುದು ಯಾವ್ತದೆ, ಎ ಸಿ ಆಗ್ತದೆ, ಎ ಸಿ ಬೈ ವಿಕರಣ ಎ ಬಿ ಆಗ್ತದೆ. ಎ ಸಿ ಬೈ ಎ ಬಿ ಬರೀರಿ 20/29 ಆಗ್ತದೆ. ಕಾಸ್ ತೀಟ ಏನಾಗ್ತದೆ, ಪಾರ್ಶ್ವಭಾವ ಬೈ ವಿಕರಣ ಅಂದರೆ ಬಿ ಸಿ ಬೈ ಎ ಬಿ ಮಾಡ್ತೀರಾ 21/29 ಆಗ್ತದೆ. ಇಷ್ಟು ಬರ್ಕೊಳ್ರಿ. ಇಲ್ಲಿ ಒಂದೇದೇನು ಕಂಡುಹಿಡಿಬೇಕು ನೀವು, ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಸೈನ್ ಸ್ಕ್ವೇರ್ ತೀಟವನ್ನು ಕಂಡುಹಿಡಿಬೇಕಾಗಿದೆ. ಅದು ಬರೆಯೋಣ, ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಸೈನ್ ಸ್ಕ್ವೇರ್ ತೀಟ, ಅವುಗಳ ಬೆಲೆ ಕಂಡುಹಿಡಿಯೋಣ. ಇಲ್ಲಿ ಬೆಲೆ ಹಾಕಿದ್ದೀವಲ್ಲ, ಕಂಡುಹಿಡ್ದಿದ್ದೀವಿ ನೋಡಿ, ಹಾಕ್ರಿ 20/29 ಸ್ಕ್ವೇರ್ ಬರೀರಿ, ಪ್ಲಸ್ ಇದು 21/29 ಸ್ಕ್ವೇರ್ ಬರ್ರಿ, ಇದರ ವರ್ಗ ಮಾಡಿರಿ. ಇಲ್ಲಿ ಎರಡು ಸೇಮ್ ಇದೆಯಲ್ಲ, ಒಂದು 29 ಸ್ಕ್ವೇರ್ ಬರೋದು, 20 ಸ್ಕ್ವೇರ್ ಪ್ಲಸ್ 21 ಸ್ಕ್ವೇರ್ ಮಾಡಿರಿ. 20ರ ವರ್ಗ ಎಷ್ಟಾಗ್ತದೆ 400, 21ರ ವರ್ಗ 441, ಇವೆರಡು ಕೊಟ್ಟರೆ 841/840. ಎರಡು ಛೇದ ಹೊಡೆದ್ರೆ ಏನಾಗ್ತದೆ, 1 ಬರ್ತದೆ ನೋಡಿ. ಅದೇ ರೀತಿ ಕಾಸ್ ಸ್ಕ್ವೇರ್ ತೀಟ ಮೈನಸ್ ಸೈನ್ ಸ್ಕ್ವೇರ್ ತೀಟ ಮಾಡಿದ್ರೆ ನಮಗೆ 41/841 ಬರ್ತದೆ. ಓಕೆ, ಈ ರೀತಿ ಇದನ್ನು ಕಂಡುಹಿಡಿಬೋದು ವಿದ್ಯಾರ್ಥಿಗಳು. ನೆಕ್ಸ್ಟ್ ಇನ್ನೊಂದು, ಟ್ಯಾನ್ ಎ ಈಕ್ವಲ್ ಟು 1 ಆದರೆ 2 ಸೈನ್ ಎ ಇಂಟು ಕಾಸ್ ಎ ಬೆಲೆ ಕಂಡುಹಿಡಿಯಿರಿ. ಬೆಲೆ ಏನು ಅಂತ ಕೇಳಿದ್ದಾನೆ. ಪರಿಹಾರದಲ್ಲಿ ಬರೆಯೋಣ. ಟ್ಯಾನ್ ಎ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಅಂದರೆ ಟ್ಯಾನ್ದ ಅನುಪಾತ ಏನಿದೆ, ಅಭಿಮುಖ ಭಾವ ಬೈ ಪಾರ್ಶ್ವಭಾವ. ಅಭಿಮುಖ ಇಲ್ಲಿ ನಾವು ಕೋನ ಎ ಅಂತ ತೆಗೆದುಕೊಂಡ್ರೆ, ಲಘು ಕೋನ ತೆಗೆದುಕೊಂಡ್ರೆ ಅಭಿಮುಖ ಭಾವ ಯಾವುದು ಆಗ್ತದೆ, ಬಿ ಸಿ ಆಗ್ತದೆ, ಪಾರ್ಶ್ವಭಾವ ಎ ಬಿ ಆಗ್ತದೆ. 1 ಇರೋದ್ರಿಂದ ಎರಡು ಅನುಪಾತಗಳು ಭಾಗಿಸ್ತದೆ, 1 ತೆಗೆದು 1/1 ಅಂದರೆ 1 ಆಗುತ್ತಲ್ವ. ಹಾಗಾಗಿ ಬಿ ಸಿ ಬೈ ಎ ಬಿ ಮಾಡಿರಿ. ಟ್ಯಾನ್ ಎ 1 ಆಯಿತು. ಬಿ ಸಿ ಮತ್ತು ಎ ಬಿ ಏನಾಗಿರುತ್ತೆ, ಎರಡು ಈಕ್ವಲ್ ಆಗಿರ್ತವೆ. ಎ ಬಿ ಈಕ್ವಲ್ ಟು ಬಿ ಸಿ ಆಗ್ತದೆ. ಪೈಥಾಗೋರಸ್ ನಿಯಮ ಮಾಡಿದ್ರೆ ಏನು, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮಾಡ್ತೀರಿ. ಬೆಲೆ ಹಾಕ್ಕೊಳ್ರಿ. ಈಗ 1 ವರ್ಗ ಮಾಡಿದ್ರೆ ರೂಟ್ ಅಂದರೆ ಎ ಸಿ ಬೆಲೆ ಎಷ್ಟಾಯಿತು, ಸ್ಕ್ವೇರ್ ರೂಟ್ ಆಫ್ 2 ಆಯಿತು. ಇದು ಎ ಸಿ ಅಳತೆ. ಈಗ ನಾವು ಅನುಪಾತ ಬರಿಬೋದಾ, ಎಲ್ಲ ಉಳಿದಿದ್ದು ಸೈನ್ ಎ ಬರೆದ್ರೆ ಏನಾಗ್ತದೆ, ಸೈನ್ ಎ ಅಭಿಮುಖ ಭಾವ ಬೈ ವಿಕರಣ, ಬಿ ಸಿ ಬೈ ಎ ಸಿ ಮಾಡ್ತಾರೆ 1/ರೂಟ್ ಆಯಿತು. ಕಾಸ್ ಎ ಬಿ ಬೈ ಎ ಸಿ ಮಾಡಿದ್ರೆ 1/ರೂಟ್ ಆಯಿತು. ಈಗ ನಾವು ಕಂಡುಹಿಡಿಬೇಕಾಗಿದೆ ಏನು, 2 ಸೈನ್ ಎ ಇಂಟು ಕಾಸ್ ಎ ಕಂಡುಹಿಡಿಬೇಕಾಗಿದೆ. 2 ಇಂಟು ಸೈನ್ ಎ ಬೆಲೆ ಎಷ್ಟು ಕಂಡುಹಿಡಿದ್ವಿ, 1/2 ಇಂಟು ಬರೀರಿ ಕಾಸ್ ಎ ಬೆಲೆ 1/ರೂಟ್ ಅದ. ಈಗ ಏನಾಗ್ತದೆ ನೋಡಿ, 2 ಮಾಡಿದ್ರೆ ರೂಟ್ 2 ಇಂಟು ರೂಟ್ ಎಷ್ಟಾಯಿತು, ರೂಟ್ 4 ಆಯಿತು. 4 ವರ್ಗಮೂಲ 2 ಆಯಿತು. ಈಗ 2 ಲೆಕ್ಕ ಕ್ಯಾನ್ಸಲ್ ಆದರೆ 1 ಉಳಿತು. ಅಂದರೆ 2 ಸೈನ್ ಎ ಇಂಟು ಕಾಸ್ ಎ ಬೆಲೆ ಎಷ್ಟಾಗ್ತದೆ, 1 ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇನ್ನೊಂದು 4th ಕ್ವಶನ್ ನೋಡಿ. ಇಲ್ಲಿ ಏನಿದೆ 4ನಲ್ಲಿ, ಸೈನ್ ಎ ಪ್ಲಸ್ ಕೋಸೆಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಟ್ ಸ್ಕ್ವೇರ್ ಎ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಸಾಧಿಸುವ ಕ್ವಶನ್ ಇದೆ ಇದು. ಪರಿಹಾರದಲ್ಲಿ ಬರ್ಕೊಳ್ಳೋಣ. ಇಲ್ಲ ಎಡಭಾಗ ಈಕ್ವಲ್ ಟು ಬಲಭಾಗ ಮಾಡ್ಬೋದು. ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಮೊದಲಿಗೆ ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಟ್ ಹೋಲ್ ಸ್ಕ್ವೇರ್ ಇದೆ, ಬರ್ಕೊಳ್ಳೋಣ. ಇಲ್ಲಿ ಏನು ಮಾಡೋಣ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ. ಇದಕ್ಕೆ ಎರಡಕ್ಕೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಿದೆ ಹೇಳ್ರಿ, ಗೊತ್ತಿದೆ ನಿಮಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ಸೂತ್ರವನ್ನು ಅಪ್ಲೈ ಮಾಡ್ತೀರಾ. ಇಲ್ಲಿ ಮಾಡಿದ್ರೆ ಎ ಸ್ಕ್ವೇರ್ ಅಂದಾಗ ಏನು, ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದಾಗ ಕೋಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2ab ಅಂದಾಗ ಸೈನ್ ಎ ಇಂಟು ಕಾಸ್, ಇಲ್ಲಿ ತನಕ ಬರೀತೀರಾ. ಓಕೆ, ಪ್ಲಸ್ ಹಾಕಿರಿ. ಇಲ್ಲಿ ಸೇಮ್ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೆಕ್ ಎ ಆಗ್ತದೆ. ಓಕೆ, ಸೈನ್ ಸ್ಕ್ವೇರ್ ಎ ಇಲ್ಲಿ ಏನು ಬರೀತೀರಾ ನೋಡಿ, ಸೈನ್ ಸ್ಕ್ವೇರ್ ಹೇಗೆ ಬರೀರಿ, ಕೋಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ. ಕಾಸಕ್ಕೆ ಇದ್ದಿದ್ದು ಏನು ಮಾಡೋಣ, 1/sin ಅಂತ ಬರೋಣ, ಪ್ಲಸ್ ಕಾಸ್ ಸ್ಕ್ವೇರ್ ಎ. ಓಕೆ, ಇಲ್ಲಿ ಏನು ಬರೀತೀರಾ, ಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೆಕೆಂಡ್ ಇದ್ದಿದ್ದು 1/cos ಎ ಮಾಡಿರಿ. ಇಲ್ಲೇನಾಗ್ತದೆ ನೋಡಿ, ಸೈನ್ ಎ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಕಾಸ್ ಎ ಕ್ಯಾನ್ಸಲ್ ಆಯಿತು. ಈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ತದೆ, 1 ಆಗ್ತದೆ. ಪ್ಲಸ್ ಏನು ಬರೀ, ಇಲ್ಲಿ 2 ಉಳಿತಲ್ಲ, 2 ಹಾಗೆ ಬರ್ತೀವಿ. ಇಲ್ಲಿ ಒಂದು 2 ಉಳಿದಿದೆ ನೋಡಿ, 2 ಹಾಗೆ ಬರ್ದು. ಇಲ್ಲಿ ಕೋಸೆಕೆಂಡ್ ಸ್ಕ್ವೇರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎ ಎರಡು ಸೇಮ್ ಬರ್ದಿದ್ದೀನಿ ಇಲ್ಲಿ ಆ್ಯಸ್ ಇಟ್ ಈಸ್. ಈಗ 2 ಕೂಡಿಸ್ತೀನಿ, 1 2 2 ಕೂಡಿಸಿದ್ರೆ ಎಷ್ಟಾಯಿತು, 5 ಆಯಿತು. ಓಕೆ, ಈಗ ಕೋಸೆಕೆಂಡ್ ಸ್ಕ್ವೇರ್ ಎ ಸೂತ್ರ ಪ್ರಕಾರ ಏನಾದ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಆಗ್ತದೆ. ಸೆಕೆಂಡ್ ಸ್ಕ್ವೇರ್ ಏನಾದ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಗ್ತದೆ. 5 1 6 ಇದೊಂದು ಕೂಡಿಸಿದ್ರೆ 7 ಆಯಿತು. 7 ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಬಲಭಾಗ ಅಂದರೆ LHS ಈಕ್ವಲ್ ಟು RHS ಅಂತ ನೀವು ಇಲ್ಲಿ ಸಾಧಿಸ್ಬೋದು ವಿದ್ಯಾರ್ಥಿಗಳೇ. ಓಕೆ, ಇಷ್ಟು ಇದಕ್ಕೆ ಲೆಕ್ಕ ಬಿಡಿಸ್ಬೋದು ಈ ರೀತಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, 5th ಕ್ವಶನ್ ನೋಡಿದ್ರೆ, ಕೋಸೆಕ್ 90 ಮೈನಸ್ ತೀಟಾ ಮೈನಸ್ ಸೈನ್ 90 ಮೈನಸ್ ತೀಟಾ ಇಂಟು ಕೋಸೆಕ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು ಟ್ಯಾನ್ ತೀಟಾ ಪ್ಲಸ್ ಕಾಟ್ ತೀಟಾ ಈಕ್ವಲ್ ಟು 1 ಎಂದು ಸಾಧಿಸಿ ಅನ್ನುವಂಥ ಕ್ವಶನ್ ಇದೆ ನೋಡಿ. ಇದು ಎಕ್ಸಾಮ್ನಲ್ಲಿ ಕೇಳಿದ್ದ ಕ್ವಶನ್ ಇದೆ ಇದು. ಈಗ LHS ಬರ್ಕೊಳ್ಳೋಣ. ಇದ್ಯಾವುದು, ಕೋಸೆಕೆಂಟ್ 90 ಮೈನಸ್ ತೀಟಾ ಸೈನ್ 90 ಮೈನಸ್ ತೀಟಾ ಕೋಸೆಕ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು ಟ್ಯಾನ್ ತೀಟಾ ಪ್ಲಸ್ ಕಾಟ್ ತೀಟಾ. ಓಕೆ, ಬರ್ಕೊಳ್ಳೋಣ ಇದು. ಈಗ ಕೋಸೆಕ್ 90 ಮೈನಸ್ ತೀಟಾ ಏನತ್ತ, ಸೀಕೆಂಟ್ ತೀಟಾ ಆಗ್ತದೆ, ಮೈನಸ್ ಸೈನ್ 90 ಮೈನಸ್ ತೀಟಾ ಏನತ್ತ, ಕಾಸ್ ತೀಟಾ ಬರೆಯೋಣ.
ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಕೋಸೆಕ್ 90 ಕೋಸೆಕ್ ಥೀಟಾ ಮೈನಸ್ ಸೈನ್ ಥೀಟಾ ಹಾಗೆ ಬರೆಯೋಣ. ಇದು ಈಗ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಆ್ಯಸ್ ಇಟ್ ಈಸ್ ಬರೆದಿದ್ದೀವಿ. ಈಗ ಸೀಕೆಂಡ್ ಥೀಟಾ ಏನಾಗ್ತದೆ 1/cos ಥೀಟಾ ಮೈನಸ್ ಇದು ಕಾಸ್ ಥೀಟಾ ಹಾಗೆ ಬರೀರಿ. ಕೋಸೆಕೆಂಡ್ ಥೀಟಾ ಇದು 1/sin ಥೀಟಾ ಮಾಡಿರಿ ಮೈನಸ್ ಸೈನ್ ಥೀಟಾ ಹಾಗೆ ಬರ್ಕೊಳ್ರಿ. ಟ್ಯಾನ್ ಥೀಟಾ ಹಾಗೆ ಬರೋದು. ಕಾಟ್ ಥೀಟಾವನ್ನು ಟ್ಯಾನ್ ಥೀಟಾದಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ವಿಲೋಮ ಆಗ್ತದೆ. ಕಾಟ್ದು ವಿಲೋಮ ಟ್ಯಾನ್ ಅದ, ಹಾಗಾಗಿ 1/tan ಥೀಟಾ ಅಂತ ಬರೆಯೋಣ. ಈಗ ನೋಡಿ ಇಲ್ಲಿ 1 ಇದು ಕಾಸ್ ಇದು LCM ತೆಗೆದುಕೊಂಡ್ರೆ ಏನಾಗ್ತದೆ ಇಲ್ಲಿ ಕಾಸ್ ಥೀಟಾ ಬರ್ತದೆ. ಈ ಕಾಸ್ ಥೀಟಾ ಓವರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 - cos ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಆಗ್ತದೆ. ಇದನ್ನು ಆಸ್ ಇಟ್ ಸೇಮ್ ಆಗ್ತದೆ. 1 - sin ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಆಗ್ತದೆ. ಇದೇನಾಗ್ತದೆ ನೋಡಿ, ಇದನ್ನು ಸಹ LCM ಟ್ಯಾನ್ ಥೀಟಾ ತೆಗೆದುಕೊಂಡ್ರೆ ಟ್ಯಾನ್ ಇಂಟು ಟ್ಯಾನ್ ಮಲ್ಟಿಪ್ಲೈ ಮಾಡಿ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಆಗ್ತದೆ. ಇದು ಬೈ ಟ್ಯಾನ್ ಥೀಟಾ ಆಗ್ತದೆ. ಓಕೆ, ಇಲ್ಲಿ ನಾವು 1 - cos ಸ್ಕ್ವೇರ್ ಥೀಟಾ ತ್ರಿಕೋನಮಿತಿ ನಿತ್ಯ ಸಮೀಕರಣ ಪ್ರಕಾರ ನೋಡಿದ್ರೆ ಏನು ಬರ್ತದೆ, ಸೈನ್ ಸ್ಕ್ವೇರ್ ಥೀಟಾ ಬರ್ತದೆ, ಕಾಸ್ ಥೀಟಾ ಉಳಿತು. ಇಲ್ಲಿ 1 - sin ಸ್ಕ್ವೇರ್ ಥೀಟಾ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ ಬೈ ಸೈನ್ ಥೀಟಾ ಆಗ್ತದೆ. ಇಲ್ಲಿ ಟ್ಯಾನ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಏನು, ಸೀಕೆಂಡ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಬರೀತೀವಿ. ಇಲ್ಲಿ ಕ್ಯಾನ್ಸಲ್ ಮಾಡೋದು, ಸೈನ್ ಥೀಟಾ ಗೆಟ್ ಕ್ಯಾನ್ಸಲ್ ಆಯಿತು, ಕಾಸ್ ಥೀಟಾ ಕ್ಯಾನ್ಸಲ್ ಆದರೆ ಇಲ್ಲಿ 2 sin ಸ್ಕ್ವೇರ್ ಥೀಟಾ ಇತ್ತಲ್ಲ, ಹಾಗಾಗಿ 1 sin ಥೀಟಾ ಉಳಿತು ಪ್ಲಸ್ ಇಲ್ಲಿ ಒಂದು ಕಾಸ್ ಥೀಟಾ ಉಳಿತದೆ. ಸೀಕೆಂಡ್ ಸ್ಕ್ವೇರ್ ಥೀಟಾವನ್ನು ನಾವು 1/cosecant ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಇದ್ದಿದ್ರೆ ಅದ್ರ ವಿಲೋಮ ಮಾಡಿದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗ್ತದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡಿ ಸೈನ್ ಥೀಟಾ ಮತ್ತು ಯಾವುದು ಕಾಸ್ ಥೀಟಾ ಕಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಯಿತು ಬೈ ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಬರೀ. ಇಲ್ಲಿ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಬರೆಯೋಣ. ಇವೆರಡು ಕ್ಯಾನ್ಸಲ್ ಆದರೆ ಏನಾಗುತ್ತೆ ನೋಡಿ, 1 ಆಗುತ್ತೆ. ಅಂದರೆ LHS = RHS. ಒಂದೇ ಅಂತೂ ಸಾಧಿಸಿ ಅಂತ ಹೇಳಿದಾರಲ್ಲ, ಆ ರೀತಿ ಬಿಡಿಸ್ಬೋದು ಅದು. ನೆಕ್ಸ್ಟ್ 6th ಕ್ವಶನ್ ನೋಡಿದ್ರೆ secant A ಇಂಟು 1 - sin A ಇಂಟು secant A ಪ್ಲಸ್ tan A = 1 ಎಂದು ಸಾಧಿಸಿ ಅನ್ನುವಂಥ ಕ್ವಶನ್ ಇದೆ. ಪರಿಹಾರದಲ್ಲಿ ಬರೆಯೋಣ. LHS secant A ಇಂಟು 1 - sin A ಇಂಟು secant A ಪ್ಲಸ್ tan A ಬರೆಯೋಣ. secant A ದ ವಿಲೋಮನ ಪದ ಬರೀರಿ 1/cos A, 1 - sin A ಹಾಗೆ ಬರೀರಿ. secant A ದ 1/cos A ಪ್ಲಸ್ tan A ಏನಿದೆ ಅದರ ಫಾರ್ಮುಲಾ sin A ಬೈ cos A ಅಂತ ಬರ್ಕೊಳ್ರಿ. 1/cos A 1 - sin A 1/cos A ಪ್ಲಸ್ ಏನು ಮಾಡಿರಿ, ಇದು LCM cos A ತೆಗೆದುಕೊಂಡ್ರೆ 1 + sin A ಆಗ್ತದೆ. ಇದು ಮೇಲ್ಗಡೆ ಇದು ಗುಣಾಕಾರ ಮಾಡಿರಿ. 1 × sin A ಆಗ್ತದೆ ಡಿವೈಡೆಡ್ ಬೈ cos A. ಇದು 1 + sin A ಡಿವೈಡೆಡ್ ಬೈ cos A. ಇದು A + B ಮತ್ತು A - B ಸೂತ್ರ ಮಾಡಿದ್ರೆ A² - B² ಆಗ್ತದೆ. 1 - sin ಸ್ಕ್ವೇರ್ cos A ಬರೀತಿ, cos ಸ್ಕ್ವೇರ್ A ಕೆಳಗಡೆ ಬರೀತೀರಾ. ಓಕೆ, ಇದೇನು ಮಾಡಿ ಈಗ 1 - sin ಸ್ಕ್ವೇರ್ ಇದ್ದಿದ್ದಾನೆ ಏನಂತ ಬರೀಬೋದು, 1 - sin ಸ್ಕ್ವೇರ್ ಅಂತ ಬರೀಬೋದು. ಈ ಫಾರ್ಮುಲಾ ಪ್ರಕಾರ 1 - sin ಸ್ಕ್ವೇರ್ ಬರೀರಿ. 1 - 1 ಇಲ್ಲಿ ಚಿಹ್ನೆಯನ್ನು ಮಲ್ಟಿಪ್ಲೈ ಮಾಡಿರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದ, cos ಸ್ಕ್ವೇರ್ A ಆಗ್ತದೆ. cos ಸ್ಕ್ವೇರ್ A ಎಜಿಟ್ ಬರೀರಿ. 1 ಕ್ಯಾನ್ಸಲ್ ಆದರೆ ಏನಾಯಿತು, cos ಸ್ಕ್ವೇರ್ A ಬೈ cos ಸ್ಕ್ವೇರ್ A ಆಯಿತು. cos ಸ್ಕ್ವೇರ್ A ಕ್ಯಾನ್ಸಲ್ ಆದರೆ ಏನಾಗ್ತದೆ, 1 ಬರ್ತದೆ. RHS = 1 ಎಂದು ಸಾಧಿಸಿ ಅಂತಿದೆಯಲ್ಲ, ಆ ರೀತಿ ಬಿಡ್ದಿದ್ದೀವಿ. ಈಗ 7th ಕ್ವಶನ್ ನೋಡಿದ್ರೆ cos ಥೀಟಾ ಬೈ 1 - tan ಥೀಟಾ ಪ್ಲಸ್ sin ಥೀಟಾ ಬೈ 1 - cot ಥೀಟಾ = cos ಥೀಟಾ ಪ್ಲಸ್ sin ಥೀಟಾ ಎಂದು ಸಾಧಿಸಿ ಅನ್ನುವಂಥ ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಮಾಡ್ಬೋದಾ ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.